ಹಲೋ ಸ್ನೇಹಿತರೆ, ಕಥೆ ಕೇಳೋಕೆ ಮೊದಲು ಒಂದು ಸತ್ಯ ಕೇಳಿ. ಕಳೆದ ವಾರ ಹಾಲಿವುಡ್ನ ಸಿನಿಮಾಕಾನ್ ಸ್ಕ್ರೀನಿಂಗ್ ಅಲ್ಲಿ 9 ನಿಮಿಷದ ಒಂದು ತುಣುಕನ್ನ ತೋರಿಸಲಾಯಿತು. ಅಲ್ಲಿ ಕೂತಿದ್ದ ಘಟಾನುಘಟಿ ಡೈರೆಕ್ಟರ್ಗಳ ಕಣ್ಣಲ್ಲಿ ಅಚ್ಚರಿ ಇರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಭಯ ಇತ್ತು. ಸಿನಿಮಾ ಮುಗಿದ್ಮೇಲೆ ಒಬ್ಬ ಪ್ರಸಿದ್ಧ ನಿರ್ದೇಶಕ ಹೇಳಿದ್ದು ಒಂದೇ ಮಾತು: ಇಸ್ ದಿಸ್ ಮ್ಯಾನ್ ರಿಯಲಿ ಹ್ಯೂಮನ್ ಆರ್ ಅ ಮಾನ್ಸ್ಟರ್? ಅಲ್ಲಿ ಆ ಮನುಷ್ಯನ ಗತ್ತು ಹಾಗಿತ್ತು, ಆ ಕಣ್ಣಲ್ಲಿ ಬೆಂಕಿ ಇತ್ತು. ಆ ಬೆಂಕಿಯ ಹೆಸರು ರಾಕಿಂಗ್ ಸ್ಟಾರ್ ಯಶ್. ಕೆಜಿಎಫ್ನಲ್ಲಿ ಸಾಮ್ರಾಜ್ಯ ಗೆದ್ದಿದ್ದು ಇತಿಹಾಸ, ಆದರೆ ಟಾಕ್ಸಿಕ್ನಲ್ಲಿ ಆತ ಸೃಷ್ಟಿಸ್ತಿರೋದು ಒಂದು ನರಕ. ಇಡೀ ಜಗತ್ತು ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಅಂದ್ಕೊಂಡಿದೆ, ಆದರೆ ಹಾಲಿವುಡ್ ಸ್ಕ್ರೀನಿಂಗ್ನಿಂದ ಲೀಕ್ ಆಗಿರೋ ಮಾಹಿತಿ ಪ್ರಕಾರ ಇದು ದ ಸಿನ್ನರ್ ಆಫ್ ದ ಸೆಂಚುರಿ ಕಥೆ. 1940ರ ಗೋವಾದಲ್ಲಿ ಪೋರ್ಚುಗೀಸರು ಭಾರತೀಯರನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡ್ತಿರೋ ಕಾಲ. ಅಲ್ಲಿ ಹುಟ್ಟಿ ಬೆಳೆದು ಅವರ ರಕ್ತವನ್ನೇ ಹೀರಿದ ದೆವ್ವದಂತ ಮನುಷ್ಯ ಈ ಯಶ್ ಅಲಿಯಾಸ್ ರಾಯ. ಜನ ಆನಿಮಲ್ ಸಿನಿಮಾದ ವೈಲೆನ್ಸ್ ನೋಡಿ ಶಾಕ್ ಆಗಿದ್ರು, ಆದರೆ ಟಾಕ್ಸಿಕ್ನಲ್ಲಿ ಬರೋದು ಬರೀ ವೈಲೆನ್ಸ್ ಅಲ್ಲ, ಅದು ಸೈಕಲಾಜಿಕಲ್ ವಾರ್. ಇಲ್ಲಿ ಹೀರೋ ಬಡಿ ಹೊಡೆಯಲ್ಲ, ಎದುರಾಳಿಯ ಆತ್ಮವನ್ನೇ ಸುಡ್ತಾನೆ. ಸಂದೀಪ್ ವಂಗಾ ಸ್ಟೈಲ್ ವೈಲ್ಡ್ ಆಗಿದ್ರೆ, ಗೀತು ಮೋಹನ್ ದಾಸ್ ಮತ್ತು ಯಶ್ ಕಾಂಬಿನೇಷನ್ ಡೆಡ್ಲಿ ಕ್ಲಾಸಿಕ್ ಆಗಿದೆ. ನಮ್ಗೆಲ್ಲ ಗೊತ್ತಿರೋ ಯಶ್ ಅಮ್ಮನ ಮಗ, ಆದರೆ ಟಾಕ್ಸಿಕ್ನಲ್ಲಿ ತೋರಿಸಿರೋದು ಒಬ್ಬ ಪರಿತ್ಯಕ್ತ ಮಗನ ಆಕ್ರೋಶ. ತಂದೆಯನ್ನೇ ದ್ವೇಷಿಸೋ ಮಗ, ಪ್ರೀತಿ ಸಿಗದಿದ್ದಾಗ ಪ್ರಳಯದ ರೂಪ ತಾಳೋ ಮಗ. ಇಲ್ಲಿ ರಕ್ತದ ಸಂಬಂಧಗಳಿಗಿಂತ ರಕ್ತಪಾತವೇ ಜಾಸ್ತಿ. ಚಿತ್ರದ ಇಂಟರ್ವೆಲ್ ಬ್ಲ್ಯಾಕ್ ನೋಡಿ ಹಾಲಿವುಡ್ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು ಅಂದ್ರೆ ಈ ಸಿನಿಮಾದ ಇಂಪ್ಯಾಕ್ಟ್ ಹೇಗಿರ್ಬೋದು ಊಹಿಸಿ. ಆನಿಮಲ್ ಸಿನಿಮಾದ ರಣಬೀರ್ ಕಪೂರ್ ಪಾತ್ರಕ್ಕೆ ಒಂದು ಲಿಮಿಟ್ ಇತ್ತು, ಆದರೆ ಯಶ್ ಇಲ್ಲಿ ಆ ಲಿಮಿಟ್ ದಾಟಿ ಆಚೆ ಬಂದಿದ್ದಾರೆ. ನಯನತಾರಾ ಮತ್ತು ಕಿಯಾರಾ ಅಡ್ವಾಣಿ ಪಾತ್ರಗಳು ಕೇವಲ ಗ್ಲಾಮರ್ ಅಲ್ಲ, ಅವು ಈ ಮಾಸ್ ಸಿನಿಮಾದ ಜೀವಂತ ನರಗಳು. ಈ ಸಿನಿಮಾ ಭಾರತೀಯ ಚಿತ್ರರಂಗದ ಗತಿಯನ್ನೇ ಬದಲಿಸಲಿದೆ. ಇದು ಬರೀ 500 ಕೋಟಿ ಅಥವಾ 1000 ಕೋಟಿಯ ಆಟವಲ್ಲ, ಇದು ಕನ್ನಡ ಸಿನಿಮಾ ವಿಶ್ವವನ್ನೇ ಆಳೋ ಅಧಿಕಾರ. ಹಾಲಿವುಡ್ ಮಾರುಕಟ್ಟೆಗೆ ಯಶ್ ಕೊಟ್ಟಿರೋ ಉತ್ತರ ಈ ಟಾಕ್ಸಿಕ್. ನೆನ್ಪಿಡಿ, 2026 ಜೂನ್ 4ಕ್ಕೆ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಲ್ಲ, ಒಂದು ಜ್ವಾಲಾಮುಖಿ ಸ್ಫೋಟ ಆಗುತ್ತೆ. ಆ ಜ್ವಾಲೆಗೆ ಬಾಲಿವುಡ್, ಟಾಲಿವುಡ್ ಎಲ್ಲ ಬೂದಿಯಾಗೋದು ಗ್ಯಾರಂಟಿ. ಆರ್ ಯು ರೆಡಿ ಫಾರ್ ದ ಟಾಕ್ಸಿಕ್ ರೇನ್? ಇದು ಬರೀ ಆರಂಭ ಅಷ್ಟೇ. ಸಿನಿಮಾ ಬಿಡುಗಡೆಗೂ ಮುನ್ನವೇ ಇಷ್ಟೊಂದು ಸಂಚಲನ ಸೃಷ್ಟಿಸಿರೋ ಈ ಟಾಕ್ಸಿಕ್ ಸಾಮ್ರಾಜ್ಯದ ಅಸಲಿ ಕಿಂಗ್ ಮೇಕರ್ ನೀವು. ಇದೇ ತರದ ಹೈ ವೋಲ್ಟೇಜ್ ಅಪ್ಡೇಟ್ಗಳು ಮತ್ತು ಇಂಡಿಯನ್ ಸಿನಿಮಾದ ಮಾಸ್ ಇತಿಹಾಸ ತಿಳಿಯೋಕೆ ಈ ಕ್ಷಣವೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ, ಯಾಕಂದ್ರೆ ಇಲ್ಲಿ ಪ್ರತಿ ಅಪ್ಡೇಟ್ ಕೂಡ ಒಂದು ಸ್ಫೋಟವೇ. ಈ ವಿಡಿಯೋ ಕಿಚ್ಚು ಹಚ್ಚಿದ್ರೆ ಆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನಮಗೆ ದೊಡ್ಡ ಶಕ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನೆನಪಿಡ್ಲಿ, ದ ಕಿಂಗ್ ರೂಲ್ಸ್ ದ ವರ್ಲ್ಡ್ ಅಂಡ್ ವಿ ರೂಲ್ ದ ನ್ಯೂಸ್.